ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸೊ ನೋಡೋಣ ಮಾಸದ ಅನುಸಾರ ಯಾವ ಮಾಸದಲ್ಲಿ ಗ್ರಹಣ ಆಗ್ತಾ ಇದೆ ಅದರ ಅನುಸಾರವಾಗಿ ನಾವು ಕೆಲವಷ್ಟು ಪರಿಣಾಮಗಳನ್ನು ನೋಡಬಹುದು. ಅದನ್ನು ತಿಳಿಸ್ಬಿಡಿ. ಭಾದ್ರಪದ ಮಾಸದಲ್ಲಿ ಈಗ ಗ್ರಹಣ ಆಗ್ತಾ ಇದೆ. ಭಾದ್ರಪದ ಮಾಸ ಅಂದರೆ ನಿಮಗೆ ಗೊತ್ತು, ಗಣಪತಿ ಹಬ್ಬ ಮುಗಿದಿದೆ. ಹಾಗಾಗಿ ಭಾದ್ರಪದ ಮಾಸದ ಇನ್ನೂ ಇರೋದ್ರಿಂದ, ಹುಣ್ಣಿಮೆ ಆಗಿರೋದ್ರಿಂದ ಭಾದ್ರಪದ ಮಾಸದಲ್ಲಿ ಗ್ರಹಣ ಆಗ್ತಾ ಇದೆ. ಇದರಿಂದ ಕಳಿಂಗ ದೇಶ ಅಂದರೆ ಒರಿಸ್ಸಾ ದೇಶಕ್ಕೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು. ವಂಗ ಅಂದರೆ ಬಂಗಾಳ ಅಲ್ಲಿ ಆ ಭಾಗಕ್ಕೆ, ಮಗಧ ಅಂದರೆ ಮಧ್ಯಪ್ರದೇಶಕ್ಕೆ, ಸೌರಾಷ್ಟ್ರ ಅಂದರೆ ಗುಜರಾತ್ಗೆ, ಕಾಶ್ಮೀರದ ಭಾಗಗಳು, ಮಹಾರಾಷ್ಟ್ರ ಮತ್ತು ತೆಲಂಗಾಣದ ಕೆಲವು ಭಾಗಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ. ಈ ಮಾಸದಲ್ಲಿ, ಭಾದ್ರಪದ ಮಾಸದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಸಾಧಾರಣವಾಗಿ ಈ ಥರ ಆದರೆ ಏನನ್ನ ಹೇಳ್ತಾರೆ ಅಂದರೆ ಗರ್ಭಪಾತದ ಸಾಧ್ಯತೆಗಳು ಜಾಸ್ತಿ ಅಂತ. ಹಂಗಂತೂ ಎಲ್ಲರೂ ಹೆದರಬೇಕಾದಿಲ್ಲ, ಹೆದರುವ ಅವಶ್ಯಕತೆ ಇಲ್ಲ, ಯಾಕಂದರೆ ಗುರುವಿನ ದೃಷ್ಟಿ ಇದೆ. ಈ ಮಾಸದಲ್ಲಿ ಹೀಗಾದರೆ ಹೀಗೆ ಹೇಳುತ್ತೆ ಶಾಸ್ತ್ರ ಅನ್ನೋದನ್ನು ನಾವು ಹೇಳಬಹುದು. ಗುರುವಿನ ದೃಷ್ಟಿ ಇರೋದ್ರಿಂದ ಅಷ್ಟು ಪ್ರಕೋಪವನ್ನು ನಾವು ಖಂಡಿತವಾಗಿಯೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣವಾದರೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಆ ಪ್ರಕೋಪ ತಗ್ಗತ್ತೆ. ಇದು ನೆನಪಿನಲ್ಲಿ ಇರಲಿ, ಹೆದರುವ ಅವಶ್ಯಕತೆ ಇಲ್ಲ. ಓಕೆ. ನಂತರ ಇದನ್ನು ಮೇಧಿನಿಯ ಪದ್ಧತಿಯಲ್ಲಿ ನಾವು ಯೋಚನೆ ಮಾಡೋದಾದರೆ, ಅಂದರೆ ಮೇಧಿನಿ ಅದೊಂದು ಜ್ಯೋತಿಷ್ಯದಲ್ಲಿ ಅದೊಂದು ಲೆಕ್ಕಾಚಾರ ಬರುತ್ತೆ. ಇಡೀ ಪ್ರಪಂಚದ ಒಂದು ದೇಶಗಳನ್ನೆಲ್ಲ ನಾವು 12 ರಾಶಿಗಳಿಗೆ ಹಂಚಿ ನೋಡೋದಾದರೆ ಕುಂಭ ರಾಶಿಯಲ್ಲಿ ಗ್ರಹಣ ಆಗಿರೋದರಿಂದ, ಇದು ನನ್ನ ಅಧ್ಯಯನದ ಒಂದು ಇದಾಗಿರೋದು, ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಹೌದು. ಯಾವೆಲ್ಲ ದೇಶಗಳ ಮೇಲೆ ಪರಿಣಾಮ ಬೀರಬಹುದು ಅಂದರೆ ಅರಬ್ ದೇಶಗಳ ಮೇಲೆ, ರಷ್ಯಾ, ಸ್ವೀಡನ್, ಪೋಲ್ಯಾಂಡ್, ಕೆನಡಾ, ಚೈನಾ, ಜಪಾನ್, ಸೌತ್ ಕೊರಿಯಾ, ಗ್ರೀನ್ಲ್ಯಾಂಡ್, ಈ ದೇಶಗಳ ಮೇಲೆ ಪರಿಣಾಮಗಳು ಆಗಬಹುದು, ವ್ಯತಿರಿಕ್ತ ಪರಿಣಾಮಗಳು ಆಗಬಹುದು. ಅಂದರೆ ಅಲ್ಲಿ ರಾಜಕೀಯವಾದಂತಹ ಬದಲಾವಣೆಗಳಾಗಬಹುದು, ಪ್ರಕೃತಿ ವಿಕೋಪಗಳಾಗಬಹುದು, ನಿರ್ಧಾರಗಳಿಂದ ರಾಜಕೀಯ ವೈಷಮ್ಯಗಳು ಜಾಸ್ತಿ ಆಗಬಹುದು, ಇದೆಲ್ಲ ಆಗಬಹುದು. ನಮ್ಮ ದೇಶದಲ್ಲಿ ಸಾಧಾರಣವಾಗಿ ಜಮ್ಮು ಕಾಶ್ಮೀರದ ಭಾಗ, ಗಂಗಾ ನದಿಯ ತೀರದ ಭಾಗ, ಹಿಮಾಚಲ ಪ್ರದೇಶ, ಪಂಜಾಬ್, ಹರಿಯಾಣ, ಉತ್ತರಾಖಂಡ, ಡೆಲ್ಲಿ, ಈ ಜಾಗಗಳಿಗೆ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆಗಳಿದೆ. ಇದು ನನ್ನ ಅಧ್ಯಯನದ ಪ್ರಕಾರ, ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ. ಈ ಒಂದು ಪರಿಣಾಮವನ್ನು ನಾವು 2.5 ಇಂದ 3 ತಿಂಗಳ ಒಳಗಡೆಗೆ ನೋಡಬಹುದು. ಇನ್ನೂ ಒಂದು ಎಕ್ಸಾಂಪ್ಷನ್ಸ್ ಹೇಳ್ತೀನಿ. ನಡೀತಾ ಇರುವಂತಹ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇದೆ, ಹಾಗಾಗಿ ಪ್ರಕೋಪಗಳು ತುಂಬ ತಗ್ಗುತ್ತೆ, ಕಡಿಮೆ ಇರುತ್ತೆ, ತುಂಬ ಕಡಿಮೆ ಇರುತ್ತೆ. ಓಕೆ. ನೀವು ಆಗಲೇ ಅದೇ ಅಶುಭ ಫಲಗಳ ಬಗ್ಗೆ ಹೇಳಿದ್ರಿ. ಶುಭ ಫಲಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತಹ ಕುತೂಹಲ. ಖಂಡಿತ. ಈಗ ಶುಭ ಆಗತ್ತೆ ಅಂತಂದ್ರೆ ಏನು ಶುಭ ಆಗತ್ತೆ? ಮಕ್ಕಳಾಗತ್ತಾ, ಅಥವಾ ಧನ ಬರುತ್ತಾ, ಅಥವಾ ಮತ್ತೇನಾದ್ರೂ ಖುಷಿ, ಕಲ್ಯಾಣ, ಯಾರದಾದ್ರೂ ಮದುವೆ ಆಗತ್ತಾ? ಈ ರೀತಿಯಾದಂತಹ ಒಂದು ಕುತೂಹಲ ಏನಾಗತ್ತೆ ಅಂತ ಹೇಳಿ. ಈಗ ಅಶುಭ ಫಲವನ್ನು ನೋಡಿದ್ವಿ. ಅಶುಭ ಫಲದಲ್ಲಿ ಇರ್ತಕ್ಕಂಥವ್ರು ಹೆದರ್ಕೋಬೇಕಾಗಿಲ್ಲ. ಇನ್ನು ಶುಭ ಫಲ ಅಂದರೆ ಸಹಜವಾಗಿ ಅವರಿಗೊಂದು ಖುಷಿ ಇರುತ್ತೆ, ನಮಗೆ ಈ ಸಲ ಶುಭ ಇದೆ ಗ್ರಹಣ ಅಂತ ಹೇಳಿ. ಹೌದು. ಶುಭ ಫಲವನ್ನು ಒಂದು ನಿರೀಕ್ಷಿಸಬಹುದಾದಂಥ ರಾಶಿಯಲ್ಲಿ ಮೇಷರಾಶಿ ಇದೆ. ಮೇಷರಾಶಿಯಿಂದ 11ನೇ ಮನೆಯಲ್ಲಿ ಚಂದ್ರ ಮತ್ತು ರಾಹುವಿನ ಒಂದು ಸಮ್ಮಿಲನ ಆಗ್ತಾ ಇರೋದು, ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಮೇಷರಾಶಿಯವರಿಗೆ ಇದು ಲಾಭವನ್ನು ತಂದುಕೊಡುತ್ತೆ. ಓಕೆ. ಅವರೆಲ್ಲಾದರೂ ಭೂಮಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರ ರೇಟು ಜಾಸ್ತಿ ಆಗ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.